ಸ್ನೇಹಿತರೆ ನಮಸ್ತೆ, ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, 1997 ಅಕ್ಟೋಬರ್, ಅದು ಜೆ.ಎಚ್. ಪಟೇಲ್ ಅವರು ಮುಖ್ಯಮಂತ್ರಿಯಾಗಿದ್ದ ಕಾಲ. ಅದೊಂದು ದಿನ ಬೆಳ್ಳಂಬೆಳಿಗ್ಗೆ ಅವರ ಸಂಪುಟದಲ್ಲಿ ಸಚಿವರಾಗಿದ್ದ ಉಮೇಶ್ ಕತ್ತಿ ಸಿ.ಎಂ ನಿವಾಸಕ್ಕೆ ಬಂದರು. ಕೈಚೀಲ ಹಿಡಿದುಕೊಂಡು ಸಾದಾ ಸೀದಾ ದಿರಿಸು ಧರಿಸಿದ್ದ ಸಣಕಲು ದೇಹದ ಹುಡುಗನೊಬ್ಬನನ್ನು ಜೊತೆಗೆ ಕರೆತಂದಿದ್ದ ಕತ್ತಿ ನೇರವಾಗಿ ಒಳಬಂದು ಪಟೇಲರನ್ನು ಕಂಡರು. ಕುಶಾಲ ಸ್ವಭಾವದ ಪಟೇಲರು, ಏನಪ್ಪ ಕತ್ತಿ, ತಮ್ಮ ಸವಾರಿ ಬೆಳಬೆಳಗಿನೇ ಬಂದುಬಿಟ್ಟಿದೆ ಅಂದರು. ಏನಿಲ್ಲ ಸರ್, ಒಂದು ವಿಷಯ ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂದರು ಕತ್ತಿ. ಒಂದ್ಯಾಕಪ್ಪ, ಎರಡೇ ಮಾತಾಡೋ, ಯಾರು ಬೇಡ ಅಂದರು ಅಂತ ಪಟೇಲರು ಕಾಲೆಳೆದರು. ಸರ್, ಈಗ ಲೋಕಲ್ ಬಾಡಿ MLC ಎಲೆಕ್ಷನ್ ಬಂದಿದೆಯಲ್ಲ, ಈ ಹುಡುಗನಿಗೆ ಟಿಕೆಟ್ ಕೊಡಬೇಕು. ನಮ್ಮ ಜಿಲ್ಲೆಯ ದೊಡ್ಡ ಅಬಕಾರಿ ಗುತ್ತಿಗೆದಾರರ ಮನೆ ಹುಡುಗ ಈತ, ಪಕ್ಷಕ್ಕೆ ಫಂಡ್ ಕೊಡ್ತಾನೆ, ಎಲೆಕ್ಷನ್ ಗೆದ್ದು ಬರೋ ತಾಕತ್ತು ಇದೆ ಅಂದರು ಕತ್ತಿ. ಅಷ್ಟೊತ್ತು ಲಘು ಹಾಸ್ಯದ ಮೂಡ್ನಲ್ಲಿದ್ದ ಪಟೇಲರು ಏಕಾಏಕಿ ಗಂಭೀರರಾದರು. ಉಮೇಶ್ ಕತ್ತಿ ಜೊತೆ ಬಂದಿದ್ದ ಹುಡುಗನನ್ನು ಕೆಳಗಿನಿಂದ ಮೇಲಿನವರೆಗೆ ದಿಟ್ಟಿಸಿ ನೋಡಿ, ಆಯಿತು ನೋಡೋಣ ಬಿಡು ಅಂತ ಒಳಕೋಣೆಗೆ ಹೋಗಿಬಿಟ್ಟರು. ಆ ಹುಡುಗನನ್ನು ಅಲ್ಲೇ ಕೂರಿಸಿದ ಉಮೇಶ್ ಕತ್ತಿ ಪಟೇಲರನ್ನು ಹಿಂಬಾಲಿಸಿದರು. ಒಳಮನೆಯಲ್ಲಿ ಉಮೇಶ್ ಕತ್ತಿಯವರ ಮೇಲೆ ರೇಗಿದ ಪಟೇಲರು, ಇಂಥ ಹಣವಂತರು ಅಬಕಾರಿ ಲಾಭಿಯವರನ್ನೆಲ್ಲ ರಾಜಕೀಯಕ್ಕೆ ಕರ್ಕೊಂಡು ಬಂದು MLC ಮಾಡಿ ನಿನ್ನೇನು ಗೆಣಸು ಒಗೆಯೋಕೆ ಹೋಗ್ತೀಯಾ, ಹೋಗು ಹೋಗು ಅಂತ ಗರಂ ಆದರು. ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಸಪ್ಪೆ ಮುಖ ಹಾಕಿಕೊಂಡು ಆ ಹುಡುಗನನ್ನು ಕರೆದುಕೊಂಡು ಕತ್ತಿ CM ನಿವಾಸದಿಂದ ಹೊರನಡೆದರು. ಅದಾದ ನಂತರ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಅದೇನೇನು ನಡೆಯಿತೋ, ಅಂತೂ ಅವತ್ತು ಕತ್ತಿಯವರ ಜೊತೆ ಪಟೇಲರ ನಿವಾಸಕ್ಕೆ ಬಂದಿದ್ದ ಅದೇ ಹುಡುಗ 1998 ಚುನಾವಣೆಯಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ಗೆದ್ದು ವಿಧಾನ ಪರಿಷತ್ಗೆ ಬಂದೇ ಬಿಟ್ಟ. ಆ ಹುಡುಗ ಬೇರೆ ಯಾರೂ ಅಲ್ಲ, ಇವತ್ತಿನ ಬೆಳಗಾವಿ ಜಿಲ್ಲೆ ರಾಜಕಾರಣದ ಮೇಲೆ ಹಿಡಿತ ಇಟ್ಟುಕೊಂಡಿರುವ, ರಾಜ್ಯ ರಾಜಕಾರಣದಲ್ಲಿ ಚಾಪು ಮೂಡಿಸಿರುವ ಇದೇ ಸಾಹುಕಾರ ಸತೀಶ್ ಜಾರಕಿಹೊಳಿ. ಪರಿಷತ್ ಸದಸ್ಯರಾಗಿ ಬಂದ ನಂತರ ಜನತಾ ಪರಿವಾರದ ನಾಯಕರಿಗೆ ಸತೀಶ್ ಅದೇನು ಮೋಡಿ ಮಾಡಿದರೋ ಗೊತ್ತಿಲ್ಲ. 2004ರಲ್ಲಿ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ಬಂದಾಗ ಧರ್ಮಸಿಂಗ್ ಸಂಪುಟದಲ್ಲಿ ಸಚಿವ ಸ್ಥಾನ ಪಡೆದುಕೊಂಡು ಬಿಟ್ಟರು. ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡರು. ಮುಂದೆ ಸಿದ್ದು JDS ಪಕ್ಷದಿಂದ ಉಚ್ಚಾಟಿತರಾದಾಗ ಅವರ ಜೊತೆ ಪಕ್ಷ ಬಿಟ್ಟರು. ಅಹಿಂದ ಸಮಾವೇಶಗಳಿಗೆ ದೊಡ್ಡ ಮಟ್ಟದ ನೆರವು ನೀಡಿ ಸಿದ್ದು ಬೆನ್ನಿಗೆ ಬಲವಾಗಿ ನಿಂತರು. ಅವರು ಕಾಂಗ್ರೆಸ್ ಸೇರಿದಾಗ ಹಿಂಬಾಲಿಸಿಕೊಂಡು ಕಾಂಗ್ರೆಸ್ಗೂ ಬಂದರು. 2013ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಶಕ್ತಿ ತುಂಬಿದರು. ಸಹೋದರ ರಮೇಶ್ ಜಾರಕಿಹೊಳಿ ಜೊತೆ ಸೇರಿ ಸಿದ್ದು ನಾಯಕತ್ವಕ್ಕೆ ಗೆಲುವು ತಂದುಕೊಡಲು ತನು ಮನ ಧನ ಅರ್ಪಿಸಿ ಕೆಲಸ ಮಾಡಿದರು. 2018ರಲ್ಲಿ ಬಾದಾಮಿ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದ ಸಿದ್ದರಾಮಯ್ಯ ಅವರನ್ನು ಸೋಲಿನ ಸುಳಿಯಿಂದ ಕಾಪಾಡಿದರು. ಸಿದ್ದು ಕೂಡ ಸತೀಶ್ ಬೆಳವಣಿಗೆಗೆ ಕಾರಣಕರ್ತರಾದರು. 3 ಸಲ ಮಂತ್ರಿ ಮಾಡಿದರು. KPCC ಕಾರ್ಯಾಧ್ಯಕ್ಷನ ಸ್ಥಾನಕ್ಕೆ ತಂದರು. ಆದರೆ ಈಗ ಸಿದ್ದು ಸತೀಶ್ ನಡುವಿನ ಸಂಬಂಧ ಅಳಸಿದೆ. ಪರಸ್ಪರ ರಾಜಕೀಯ ಅವಲಂಬನೆಯ ಅಧ್ಯಾಯ ಮುಗಿದಿದೆ. ಎದುರು ಬಂದರೂ ಪಕ್ಕದಲ್ಲಿ ಕುಳಿತರೂ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಲಾರದಷ್ಟು ಹದಗೆಟ್ಟಿದೆ. ಅಧಿಕಾರ ರಾಜಕೀಯದ ಆವು ಏಣಿ ಆಟದಲ್ಲಿ ಸತೀಶ್ ಟಾರ್ಗೆಟ್ ಆಗಿದ್ದಾರೆ. ಸಾಹುಕಾರ್ಗೆ ದೊಡ್ಡ ಸೆಟ್ಬ್ಯಾಕ್ ಆಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಉಸಿರುಗಟ್ಟುವ ವಾತಾವರಣ ಉಂಟಾಗಿದೆ. ಬೇಸರ, ನಿರಾಸೆ, ಹತಾಶೆಗೆ ಬಿದ್ದಿರುವ ಸತೀಶ್ ಮುಂಬರುವ 2028ರ ಚುನಾವಣೆಗೆ NDA ಮೈತ್ರಿಕೂಟದತ್ತ ಭರವಸೆಯ ನೋಟ ಬೀರುತ್ತಿದ್ದಾರೆ. JDS ನಾಯಕ HD ಕುಮಾರಸ್ವಾಮಿ ಹಾಗೂ BJPಯ ಹಿರಿಯ ನಾಯಕರೊಬ್ಬರು ಸತೀಶ್ ಸೆಳೆಯಲು ಗಾಳ ಹಿಡಿದು ಕೂತಿದ್ದಾರೆ. ಸಾಹುಕಾರ್ ಯಾರ ಗಾಳಕ್ಕೆ ಬೀಳುತ್ತಾರೆ? JDSಗೆ ಹೋಗಲು ಅವರು ಮಾನಸಿಕವಾಗಿ ಸಜ್ಜಾಗುತ್ತಿದ್ದಾರೆ ಎಂದು ಹರಿದಾಡುತ್ತಿರುವ ಮಾಹಿತಿ ನಿಜವಾ? ಸಾಹುಕಾರ್ ಮರುಳಿಕೆಗೆ HDK ನಡೆಸುತ್ತಿರುವ ಪ್ರಯತ್ನಗಳೇನು? ಕಾಂಗ್ರೆಸ್ ಬಿಡುವಷ್ಟರ ಮಟ್ಟಿಗೆ ಸಾಹುಕಾರ್ ಅವರಲ್ಲಿ ಬೇಸರ ಮೂಡಿರುವುದಾದರೂ ಏಕೆ? ಕೈ ಪಕ್ಷಕ್ಕೆ ಅವರು ಗುಡ್ ಬೈ ಹೇಳುವುದೇ ಆದರೆ ಅದು ಯಾವಾಗ? ಈ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಕಂಡುಕೊಳ್ಳೋಣ ಬನ್ನಿ. ಗೆಳೆಯರೇ, ಆರಂಭದಲ್ಲಿ ಕಾಂಗ್ರೆಸ್ ಪಕ್ಷದೊಳಗಿನ ಅತ್ಯಂತ ಪ್ರಮುಖ ರಾಜಕೀಯ ಪಲ್ಲಟವೊಂದರ ಬಗ್ಗೆ ನಿಮಗೆ ಹೇಳಲೇಬೇಕು. ಅದು ವಾಲ್ಮೀಕಿ ಸಮಾಜದ ನಾಯಕರು ಕೈಪಕ್ಷದಿಂದ ನಿಧಾನವಾಗಿ ದೂರವಾಗುತ್ತಿರುವುದು. ಸಚಿವ ನಾಗೇಂದ್ರ ಮತ್ತು KN ರಾಜಣ್ಣ ಅವರಿಂದ ಮಂತ್ರಿ ಸ್ಥಾನ ಕಸಿದುಕೊಂಡ ನಂತರ ಪಕ್ಷದ ಬಗ್ಗೆ ಅಸಮಾಧಾನಗೊಂಡಿದ್ದ ತಮ್ಮ ಸಮುದಾಯದ ಶಾಸಕರನ್ನು ಸತೀಶ್ ಜಾರಕಿಹೊಳಿ ಸುಮ್ಮನಿರಿಸಿದ್ದರು. ಸತೀಶ್ಗೆ KPCC ಅಧ್ಯಕ್ಷ ಹುದ್ದೆ ಒಲಿಯುತ್ತದೆ ಎನ್ನುವ ಕಾರಣಕ್ಕೆ ಎಲ್ಲರೂ ಸಿಟ್ಟು ನುಂಗಿ ಮೌನ ವಹಿಸಿದ್ದರು.
ಮಂತ್ರಿ ಸ್ಥಾನದ ಜೊತೆಗೆ ಕಾಂಗ್ರೆಸ್ ಸಾರಥ್ಯ ನಮ್ಮ ನಾಯಕನಿಗೆ ಸಿಗುತ್ತದೆ ಎಂದು ಆ ಶಾಸಕರು ಭಾವಿಸಿದ್ದರು. ಆದರೆ ಕಾಂಗ್ರೆಸ್ನೊಳಗಿನ ರಾಜಕೀಯ ಚದುರಂಗದಾಟದಲ್ಲಿ ಸತೀಶ್ ವಿರುದ್ಧ ಎಲ್ಲರೂ ಒಂದಾದರು. ಒಬ್ಬರಿಗೆ ಒಂದೇ ಹುದ್ದೆ ನಿಯಮದ ಹೆಸರಿನಲ್ಲಿ ಹೈಕಮಾಂಡ್ ಮೂಲಕ ಸತೀಶ್ಗೆ ಕೆಡ್ಡ ತೋಡಿದರು. ಕೆಪಿಸಿಸಿ ಅಧ್ಯಕ್ಷರಾಗುವುದಾದರೆ ಮಂತ್ರಿ ಸ್ಥಾನ ಕೊಡಲಾಗುವುದಿಲ್ಲ, ಒಂದೋ ಕೆಪಿಸಿಸಿ ಅಧ್ಯಕ್ಷರಾಗಿ ಅಥವಾ ಸಚಿವರಾಗಿ ಎಂದು ವರಿಷ್ಠರ ಮೂಲಕ ಸತೀಶ್ಗೆ ಹೇಳಿಸಲಾಯಿತು. ಈ ಹಂತದಲ್ಲಿ ಸಿದ್ದರಾಮಯ್ಯ ಕೂಡ ಸತೀಶ್ ಬೆಂಬಲಕ್ಕೆ ನಿಲ್ಲಲಿಲ್ಲ. ತಮ್ಮನ್ನು ಸಿಎಂ ಹುದ್ದೆಯಿಂದ ಕೆಳಗಿಳಿಸಲು ನಡೆದ ಸೀಕ್ರೆಟ್ ಆಪರೇಷನ್ನಲ್ಲಿ ಸತೀಶ್ ಡಿಕೆಶಿ ಜೊತೆ ಕೈಜೋಡಿಸಿದ್ದಾರೆ ಎಂಬ ಗುಮಾನಿ ಹೊಂದಿರುವ ಸಿದ್ದು ಸಾವುಕಾರ ಬಗ್ಗೆ ಮುನಿದು ಬಿಟ್ಟರು. ಸಿದ್ದು ಎಸೆದ ದಾಳಕ್ಕೆ ಡಿಕೆಶಿ ಕೂಡ ಸೈಲೆಂಟ್ ಆದರು. ಸಿದ್ದರಾಮಯ್ಯ ಬಯಕೆಯಂತೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಂದು ಕೂತರು. ಈಗ ಹರಿಪ್ರಸಾದ್ ಅವರಿಗೆ ಮಂತ್ರಿ ಸ್ಥಾನ ಕೊಡಿಸಲು ಸಿದ್ದು ವರಿಷ್ಠರ ಮೇಲೆ ಒತ್ತಡ ಹಾಕುತ್ತಿದ್ದಾರೆ. ಇದನ್ನೆಲ್ಲ ನೋಡುತ್ತಿರುವ ಸತೀಶ್ ಜಾರಕಿಹೊಳಿ ಬೆಂಬಲಿಗ ಶಾಸಕರು ಸತೀಶ್ ಜಾರಕಿಹೊಳಿ ಅವರಿಗೆ ಅಪ್ಲೈ ಆದ ನಿಯಮ ಹರಿಪ್ರಸಾದ್ ಅವರ ವಿಚಾರದಲ್ಲೂ ಪಾಲನೆಯಾಗಬೇಕು. ಸತೀಶ್ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಏರುವುದನ್ನು ತಡೆಯಲು ಒಬ್ಬರಿಗೆ ಒಂದೇ ಹುದ್ದೆ ಎಂಬ ನಿಯಮವನ್ನು ಪ್ರಯೋಗಿಸಿದ್ದೀರಿ. ಈಗ ಹರಿಪ್ರಸಾದ್ ವಿಚಾರದಲ್ಲಿ ಇದನ್ನು ಮೀರಿದರೆ ನಾವು ಸುಮ್ಮನಿರುವುದಿಲ್ಲ ಎಂದು ಗುಟುರು ಹಾಕುತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿರುವ 15 ST ಸಮುದಾಯದ ಶಾಸಕರ ಪೈಕಿ 10 ಶಾಸಕರು ಸತೀಶ್ ಪರ ಗಟ್ಟಿಯಾಗಿ ನಿಂತಿದ್ದಾರೆ. ಬೆಳಗಾವಿ, ಮುಂಬೈ ಕರ್ನಾಟಕದ 8-10 MLAಗಳು ಸಾವುಕಾರ್ಗೆ ಆದ ಅನ್ಯಾಯಕ್ಕೆ ತಿರುಗಿ ಬೀಳಲು ಸನ್ನದ್ಧರಾಗಿದ್ದಾರೆ. ಸಂಪುಟ ವಿಸ್ತರಣೆ ನಂತರ ಸತೀಶ್ ಗುಂಪು ಇನ್ನಷ್ಟು ಬೆಳೆಯಲಿದೆ. ಈ ನಡುವೆ ಮಾಜಿ ಸಚಿವ ವಾಲ್ಮೀಕಿ ಸಮಾಜದ ಹಿರಿಯ ನಾಯಕ KN ರಾಜಣ್ಣ ಬದಲಾಗುತ್ತಿರುವ ರಾಜ್ಯ ರಾಜಕೀಯದ ಗಾಳಿ ಹಿಡಿದು NDA ಮೈತ್ರಿಕೂಟದತ್ತ ಒಲವು ತೋರುತ್ತಿದ್ದಾರೆ. ಮತ್ತೊಬ್ಬ ಮಾಜಿ ಸಚಿವ ನಾಗೇಂದ್ರ ಸಚಿವ ಸ್ಥಾನ ಕಳೆದುಕೊಂಡ ನಂತರ ಬೇಸರದಲ್ಲಿದ್ದಾರೆ. ಪಕ್ಷದಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿರುವ ಹಿರಿಯ ನಾಯಕ VS ಉಗ್ರಪ್ಪ ದೇವೇಗೌಡರ ಮನೆ ಬಳಿ ಸುಳಿದಾಡುತ್ತಿದ್ದಾರೆ. ಗೌಡರು ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಾತಿ ತಂದ ಮಹಾಪುರುಷರು ಎಂದು ಹಾಡಿ ಹೊಗಳುತ್ತಿದ್ದಾರೆ. ಇನ್ನೂ ಅನೇಕ ಮಾಜಿ ಶಾಸಕರು ಪಕ್ಷದಿಂದ ವಿಮುಖರಾಗುತ್ತಿದ್ದು ಕಾಂಗ್ರೆಸ್ ಒಂದು ರೀತಿ ವಾಲ್ಮೀಕಿ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗುತ್ತಿರುವಂತೆ ತೋರುತ್ತಿದೆ. ಈ ಮಧ್ಯೆ ತಮ್ಮ ತಂದೆಗೆ ಕೆಪಿಸಿಸಿ ಸಾರಥ್ಯ ಸಿಗದ ಬಗ್ಗೆ ನಿರಾಸೆಗೊಂಡಿರುವ ಸತೀಶ್ ಪುತ್ರಿ ಸಂಸದೆ ಪ್ರಿಯಾಂಕಾ ಏನೂ ಮಾಡಲಾಗಲ್ಲ, ಕಾಲಕ್ಕೆ ತಕ್ಕಂತೆ ಹೋಗಬೇಕು ಎನ್ನುವ ಮಾತನಾಡಿದ್ದಾರೆ. ತಂದೆ ರಾಜ್ಯ ರಾಜಕೀಯದಲ್ಲಿ ಕಾಲಕ್ಕೆ ತಕ್ಕಂತೆ ಹೆಜ್ಜೆ ಹಾಕಲಿ ಎಂಬುದು ಆಕೆಯ ಮಾತಿನ ಒಳಾರ್ಥ ಎನ್ನಲಾಗುತ್ತಿದೆ. ಮುಂಬರುವ 2028ರ ಚುನಾವಣೆ ವೇಳೆಗೆ ಗಾಳಿಯ ದಿಕ್ಕು ಬದಲಾದರೆ ಅದರ ಜೊತೆ ಹೋಗಲು ಸಾವುಕಾರ ಸಿದ್ಧರಾಗುತ್ತಿದ್ದಾರಾ? ಮುಂದೆ ತಿಳಿಯೋಣ ಬನ್ನಿ. ಮಿತ್ರರೇ, ಯಾರು ಏನೇ ಹೇಳಿದರೂ ಸತೀಶ್ ಜಾರಕಿಹೊಳಿ ರಾಜ್ಯದ ಸರಳ ಸಜ್ಜನಿಕೆಯ ರಾಜಕಾರಣಿಗಳಲ್ಲಿ ಒಬ್ಬರು. ಯಾವತ್ತೂ ಮಾತಿನ ಮೇಲೆ ಹಿಡಿತ ತಪ್ಪದ, ಯಾರ ಬಗ್ಗೆಯೂ ಸಡಿಲವಾಗಿ ಮಾತನಾಡದ ಮೃದುಭಾಷಿ. ಹಣ ಸಂಪತ್ತಿನಲ್ಲಿ ಮಾತ್ರ ಸತೀಶ್ ಸಾಹುಕಾರರಲ್ಲ, ಗುಣದಲ್ಲೂ ಆತ ಸಾಹುಕಾರನೇ ಎಂದು ಅವರ ಬೆಂಬಲಿಗರು ಹೇಳುತ್ತಿರುತ್ತಾರೆ. ಇಂತಹ ವ್ಯಕ್ತಿತ್ವದ ಅವರಿಗೆ ಅಹಿಂದ ವರ್ಗಗಳ ಏಳಿಗೆ ಬಗ್ಗೆ ಪ್ರಾಮಾಣಿಕವಾದ ಬದ್ಧತೆ ಇದೆ. ಇದೇ ಕಾರಣಕ್ಕಾಗಿ ಅವರು ದಶಕಗಳ ಹಿಂದೆಯೇ ಮಾನವ ಬಂಧುತ್ವ ವೇದಿಕೆ ಹೆಸರಿನಲ್ಲಿ ಸಂಘಟನೆ ಹುಟ್ಟುಹಾಕಿ ರಾಜ್ಯಾದ್ಯಂತ ತಳ ಸಮುದಾಯಗಳಲ್ಲಿ ವೈಜ್ಞಾನಿಕ ಮನೋಭಾವ, ಪ್ರಜ್ಞಾವಂತಿಕೆ ಮೂಡಿಸುತ್ತಾ ಬರುತ್ತಿದ್ದಾರೆ. ಜನಜಾಗೃತಿಯ ಯಾವುದೇ ಕಾರ್ಯಕ್ರಮಗಳಿಗೆ ನೆರವು ನೀಡುತ್ತಾ ಬರುತ್ತಿದ್ದಾರೆ. ಇದೇ ಕಾರಣಕ್ಕೆ ರಾಜ್ಯದ ಎಲ್ಲೆಡೆ ಅವರಿಗೆ ತಮ್ಮದೇ ಆದ ಬೆಂಬಲಿಗರ, ಅಭಿಮಾನಿಗಳ ಬಳಗವಿದೆ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಟಾರ್ಗೆಟ್ ಮಾಡುತ್ತಿರುವುದು ಅವರ ಬೆಂಬಲಿಗರ ವಲಯದಲ್ಲಿ ಆಕ್ರೋಶ ಮೂಡಿಸಿದೆ. ಸತೀಶ್ ಮಾತ್ರ ಎಲ್ಲ ವಿಚಾರದಲ್ಲೂ ತಾಳ್ಮೆ ವಹಿಸುತ್ತಿದ್ದಾರೆ. ಆದರೆ ಪ್ರತಿಪಕ್ಷಗಳು ಮಾತ್ರ ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿವೆ. ಅವರ ರಾಜಕೀಯ ಬೆಳವಣಿಗೆಯನ್ನು ನಿಯಂತ್ರಿಸಲು ಕೈಪಕ್ಷದ ನಾಯಕರು ನಡೆಸಿದ ರಹಸ್ಯ ಕಾರ್ಯತಂತ್ರಗಳ ಮಾಹಿತಿಯನ್ನು ಸಂಗ್ರಹಿಸುತ್ತಿವೆ. ಅದರಲ್ಲೂ JDS ನಾಯಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಜಾರಕಿಹೊಳಿ ಸಹೋದರರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಹೇಗಾದರೂ ಮಾಡಿ ಸತೀಶ್ ಸೆಳೆಯಲೇಬೇಕೆಂದು ಸತತ ಪ್ರಯತ್ನ ನಡೆಸುತ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯಲ್ಲಿದ್ದು ಸತೀಶ್ ಒಬ್ಬರು ಕಾಂಗ್ರೆಸ್ನಿಂದ ಹೊರಬಂದರೆ ಮುಂಬೈ ಕರ್ನಾಟಕ ಭಾಗದಲ್ಲಿ ನಮಗೆ ದೊಡ್ಡ ಶಕ್ತಿ ಬರುತ್ತದೆ, ಬೆಳಗಾವಿ ರಾಜಕಾರಣದ ಮೇಲೆ ಹಿಡಿತ ಹೊಂದಿರುವ ಕತ್ತಿ ಜೊಲ್ಲೆ ಕುಟುಂಬದ ಜೊತೆ ಜಾರಕಿಹೊಳಿ ಕುಟುಂಬವು ಪೂರ್ಣವಾಗಿ ನಮ್ಮ ಜೊತೆ ಇದ್ದರೆ ಆ ಭಾಗದಲ್ಲಿ ನಮಗೆ ಎದುರೇ ಇಲ್ಲದಂತಾಗುತ್ತದೆ ಎಂಬ ಲೆಕ್ಕಾಚಾರ ಕುಮಾರಸ್ವಾಮಿ ಅವರದು ಎನ್ನಲಾಗುತ್ತಿದೆ. ಇದೇ ಕಾರಣಕ್ಕೆ ತಮ್ಮನ್ನು ಭೇಟಿಯಾದಾಗಲೆಲ್ಲ ಸತೀಶ್ ಜಾರಕಿಹೊಳಿ ಅವರ ಮನವೊಲಿಸುವ ಕೆಲಸವನ್ನು HDK ಮಾಡುತ್ತಲೇ ಇದ್ದಾರೆ.
ನಿಮ್ಮ ಸಹೋದರರು BJPಯಲ್ಲೇ ಇರಲಿ, ನೀವು JDSಗೆ ಬನ್ನಿ, ನಿಮ್ಮ ಗೌರವಕ್ಕೆ ಚ್ಯುತಿ ಬರದಂತೆ ನೋಡಿಕೊಳ್ಳುತ್ತೇವೆ. 2028ರ ಚುನಾವಣೆಯಲ್ಲಿ ಪರಿಸ್ಥಿತಿ NDA ಪರ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ನೀವು ನಮ್ಮ ಜೊತೆ ಇರಬೇಕು. ಜೊತೆಗೆ NDA ಜೊತೆ ಇರುವುದೇ ಎಲ್ಲ ದೃಷ್ಟಿಯಿಂದಲೂ ನಿಮಗೆ ಅನುಕೂಲಕರ ಎಂದು ಓಲೈಸಲು ಪ್ರಯತ್ನಿಸುತ್ತಿದ್ದಾರೆ. ಮತ್ತೊಂದು ಕಡೆ ಗೋವಾ CM ಪ್ರಮೋದ್ ಸಾವಂತ್, ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನು BJPಗೆ ಸೆಳೆಯಲು ಮುಂದಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಈ ವಿಚಾರದಲ್ಲಿ ಆಸಕ್ತಿ ಹೊಂದಿದ್ದಾರೆ ಎನ್ನಲಾಗುತ್ತಿದೆ. DK ಶಿವಕುಮಾರ್ ಅವರ ಕಟ್ಟಾ ವಿರೋಧಿ ರಮೇಶ್ ಜಾರಕಿಹೊಳಿ ಇತ್ತೀಚೆಗೆ ನೀಡಿರುವ ಹೇಳಿಕೆಯು ಇದಕ್ಕೆ ಪೂರಕವಾಗಿದ್ದು, ತಮ್ಮ ಸಹೋದರ ಸತೀಶ್ಗೆ KPCC ಅಧ್ಯಕ್ಷ ಸ್ಥಾನ ಕೈತಪ್ಪಿದ್ದು ಒಳ್ಳೆಯದೇ ಆಯಿತು ಎನ್ನುವ ಮೂಲಕ ಮುಂದಿನ ದಿನಗಳಲ್ಲಿ ಜಾರಕಿಹೊಳಿ ಬ್ರದರ್ಸ್ ಒಂದಾಗುತ್ತೇವೆ ಎಂಬ ಸಂದೇಶ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ತಮಗಾಗುತ್ತಿರುವ ಎಲ್ಲ ಹಿನ್ನಡೆಯನ್ನು ಸಹಿಸುತ್ತಿರುವ ಸತೀಶ್ ಸದ್ಯಕ್ಕಂತೂ ಯಾವುದೇ ಗುಟ್ಟು ಬಿಟ್ಟುಕೊಡದೆ ಸಹನೆ ಕಾಯ್ದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಜೊತೆಗಿನ ಸಂಬಂಧ ಹದಗೆಟ್ಟಿದ್ದರೂ ಅದರ ಬಗ್ಗೆ ಬಾಯಿ ತೆರೆಯದೆ ಸುಮ್ಮನಿದ್ದಾರೆ. ಸೂಕ್ತ ಸಮಯಕ್ಕಾಗಿ ಕಾಯುತ್ತಾ ರಾಜ್ಯದಲ್ಲಿ ರಾಜಕೀಯ ಅಲೆ ಯಾವ ದಿಕ್ಕಿಗೆ ಬೀಸಬಹುದು ಎಂಬುದನ್ನು ಅವಲೋಕಿಸುತ್ತಿದ್ದಾರೆ. ಮುಂಬರುವ ಹಿರಿಯೂರು, ಧಾರವಾಡ ಗ್ರಾಮಾಂತರ ಉಪಚುನಾವಣೆಯಲ್ಲಿ ಸತೀಶ್ ಏನು ಮಾಡಲಿದ್ದಾರೆ, ಸಂಪುಟ ವಿಸ್ತರಣೆಯ ನಂತರ ಯಾವ ನಡೆ ಅನುಸರಿಸಲಿದ್ದಾರೆ ಎಂಬುದು ಅವರ ಮುಂದಿನ ರಾಜಕೀಯ ಹಾದಿಯನ್ನು ಬಹಿರಂಗಪಡಿಸಲಿದೆ. ಸಾವುಕಾರ್ ಬಂಡೆದ್ದರೆ DKಶಿ ಸರ್ಕಾರ ಅಲುಗಾಡಲಿದೆ. ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ನಷ್ಟ ಅನುಭವಿಸಲಿದೆ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲೂ ಕೈಪಕ್ಷಕ್ಕೆ ಹಾನಿಯಾಗಲಿದೆ. ಅವರು 2027ರ ಅಂತ್ಯಕ್ಕೆ ಪಕ್ಷ ತೊರೆದರೆ 18 ವಿಧಾನಸಭಾ ಕ್ಷೇತ್ರಗಳಿರುವ ಬೆಳಗಾವಿ ಸೇರಿ ಮುಂಬೈ, ಕರ್ನಾಟಕ ಹಾಗೂ ರಾಜ್ಯದ ST ಮೀಸಲು ಕ್ಷೇತ್ರಗಳ ರಾಜಕೀಯ ಚಿತ್ರಣವೇ ಬದಲಾಗಲಿದೆ. ಜೀವಂತ ಜ್ವಾಲಾಮುಖಿಯಂತೆ ಸಿಡಿಯಲು ಸಿದ್ಧವಾಗಿರುವ ಸಾವುಕಾರ್ ಏನು ಮಾಡುತ್ತಾರೆ? ಇದು ರಾಜ್ಯ ರಾಜಕಾರಣದ ರೋಚಕ ಪ್ರಶ್ನೆ. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋ ಜೊತೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.